ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರ ಜೀವನದಲ್ಲೂ ಸುಖ ದುಃಖ ಎರಡು ಸಮವಾಗಿ ಸಿಗಲಿ ಅಂತ ಹೇಳಿ ಹಾರೈಸುತ್ತಾ ಇವತ್ತು ಯುಗಾದಿ ಹಬ್ಬನ ಆಚರಿಸೋಣ. ನಮ್ಮದು ಯುಗಾದಿ ಹಬ್ಬ ಇವತ್ತು ಬೆಂಗಳೂರಲ್ಲಿ. ಆಲ್ರೆಡಿ ಟೈಮ್ ಆಯಿತು, 5:30 ಆಯಿತು, ಬಿಡಬೇಕಾಗಿತ್ತು. ಇನ್ನೂ ಇವರು ನನ್ನ ಮಕ್ಕಳು ಎದ್ದಿಲ್ಲ ನೋಡಿ. ಇವಾಗ ಎದ್ದು ಫ್ರೆಶ್ ಅಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪೂಜೆನೂ ಆಯಿತು, ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ನನ್ನ ಮಗಳು ಒಂದು ಸ್ವಲ್ಪ ನೆಬ್ಸ್ಬಿಟ್ಟು ಫ್ರೆಶ್ ಅಪ್ ಮಾಡಿಸಿ ಅಲ್ಲೇ ಹೋಗಿ ಸ್ನಾನ ಮಾಡಿಸೋಣ ಅಂತ ಹೇಳಿ. ಯಾಕೆಂದರೆ ಬೆಳಗ್ಗೆ ಎದ್ದು ಅವ್ರಿಗೆ ಸಡನ್ನಾಗಿ ಸ್ನಾನ ಮಾಡಿಸ್ಬಿಟ್ರೆ ಅಳ್ತಾರೆ ಅಂತ ಹೇಳಿ ಅಲ್ಲೇ ಹೋಗಿ ಮಾಡಿಸೋಣ ಅಂತ. ಪೂಜೆ ಎಲ್ಲ ಆಗಿದೆ. ನೆನ್ನೆ ಕಳಶ ಎಲ್ಲ ಇಟ್ಟು ಪೂಜೆ ಚೆನ್ನಾಗಿ ಮಾಡಿದ್ದೆ. ಇವತ್ತು ಮತ್ತೆ ನಮ್ಮ ಮನೆಯವ್ರು ಪೂಜೆ ಮಾಡಿದ್ದಾರೆ. ಇವತ್ತು ಹೊಸ ವರ್ಷ. ಹಾಗಾಗಿ ನೋಡಿ, ಇವನು ಎದ್ದು ಕೂತ್ಕೊಂಡಿದ್ದಾನೆ. ಅವಳು ಇನ್ನೂ ಎದ್ದಿಲ್ಲ. ಎದ್ದು ಗುಡ್ ಮಾರ್ನಿಂಗ್ ತಾಯಿ. ಇನ್ನು ಬರ್ತಾಯಿದ್ವಾ ರೆಡಿಯಾಗಿ. ಅಷ್ಟೊತ್ತಿಗೆ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಅಷ್ಟೊತ್ತಲ್ಲೇ 5:30ಗೆ. ಯಾಕಂದರೆ ಸಾಯಂಕಾಲ ಹಂಗೆ ಹೋಗ್ತಾಯಿದ್ರೆ ಹೊಸ ವರ್ಷದ ದಿನ ಜನ ಜಾಸ್ತಿ ದೇವಸ್ಥಾನದಲ್ಲಿ. ಹಾಗಾಗಿ ಎಲ್ಲರೂ ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಡ್ತಾರೆ ಊರ ಕಡೆ ಎಲ್ಲ. ಇನ್ನು ನಾವು ಹೋಗಿ ಬಂದ್ವಿ. ಹಾಗೆ ಔಟ್ಸೈಡಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮ್ಗೆ ತೋರ್ಸೋಣ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಮನೆಯವರು ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ರು. ನಾನು ಹಂಗೆ ಔಟ್ಸೈಡ್ ನಿಂತ್ಕೊಂಡಿದ್ನಲ್ಲ, ನಿಮಗೂ ತೋರ್ಸೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಎಷ್ಟು ಪೂಜೆ ಪುನಸ್ಕಾರ ಎಲ್ಲ ಊರ ಕಡೆ ಚೆಂದ, ಹಬ್ಬ ಹರಿದಿನ ಎಲ್ಲ ಈ ಥರ ಬೆಂಗಳೂರು ಕಡೆ ಮಾಡ್ತಾರೆ. ಆದರೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಲ್ಲ. ಊರ ಕಡೆ ಚೆನ್ನಾಗಿರುತ್ತೆ ಹಬ್ಬ ಮಾಡೋಕ್ಕೆ. ನಂಗೆ ತುಂಬ ಇಷ್ಟ. ಆದರೆ ಇವಾಗ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಬಾಬಾ ಅಂತ ಇದ್ದರು ಅಂತ ಹೇಳಿ ಹಬ್ಬಕ್ಕೆ ಬಂದ್ವಿ. ನೋಡೋಕ್ಕಾಗಲ್ವಾ ವಾಪಸ್ ತಿರುಗಿ? ಬನ್ನಿ 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 ನೋಡೋಕ್ಕಾಗಲ್ಲ ವಾಪಸ್ ತಿರುಗಿ. ಇನ್ನು ನಾನು ಕಾರಲ್ಲಿ ಮಲ್ಕೊಂಡೇ ಬಿಟ್ಟಿದ್ದೆ. ನನ್ನ ಮಕ್ಕಳು ಮಲ್ಕೊಂಡಿದ್ರು ಅಂತ ಮಲ್ಕೊಂಬಿಟ್ಟಿದ್ವಿ. ಯಾಕಂದರೆ ಹಬ್ಬದ ದಿವಸ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಬರಬೇಕಲ್ವ. ಹಾಗಾಗಿ ನನಗೆ ಈ ಥರ ಎಲ್ಲಾದರೂ ಊರಿಗೆ ಎಲ್ಲರೂ ಹೋಗ್ಬೇಕಂದ್ರೆ ಪೂಜೆ ಮಾಡ್ದಿರ ಹೋಗೋಕ್ಕೆ ಮನಸ್ಸೇ ಆಗೋಲ್ಲ. ಹಾಗಾಗಿ ಹಬ್ಬದ ದಿವಸ ಅಂದರೆ ಇದ್ದಿದ್ದು ನನಗೆ ನಿದ್ದೆನೇ ಬರೋಲ್ಲ, ಕೆಲಸ ಮಾಡಿಟ್ಟು ಹೋಗಬೇಕು ಅಂತ. ಹಾಗಾಗಿ ಬೇಗ ಎದ್ದು ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದ್ವಿ. ಇನ್ನು ಎಷ್ಟು ಬೇಗ ಎದ್ದು ಮಾಡಿದ್ರು 5:30ಗೆ ಬಿಟ್ಟಿದ್ದು ನಾವು ಮನೇನ. ಆದ್ರೂ 1 ಗಂಟೆಗೇನೋ 2:30ಗೆ ಎದ್ದಿದ್ನಲ್ಲ, ನನಗೆ ಕಣ್ಣು ಸಿಕ್ಕಾಪಟ್ಟೆ ಎಳೆಯೋದು, ಮಲ್ಕೊಂಬಿಟ್ಟಿದ್ದೆ. ನಮ್ಮ ಮನೆಯವರು ಟಿಫನರು ಮಾಡೋಣ ಎದ್ದೋಳು ಅಂತ ಹೇಳಿ ಎಬ್ಸಿದ್ರು. ಆವಾಗ ಅಲ್ಲಿ ಟಿಫನ್ ಮಾಡಿಕೊಂಡು ಬರೋಣ ಅಂಥೇಳಿ. ಇದು ಪಾಕಶಾಲಾ. ನಾವು ಯಾವಾಗ ಬಂದ್ರೂ ಇದೇ ಹೋಟೆಲ್ಗೆ ಹೋಗೋದು. ಹೈಜೀನು ಇದೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಅಲ್ಲಿ ಹೊರಗಡೆ ಗಸಗಸೆ ಮರ ಇತ್ತು. ಸ್ವಲ್ಪ ಗಸಗಸೆ ಹಣ್ಣು ಕಿತ್ಕೊಂಡು ತಿನ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಇನ್ನು ನಮ್ಮ ಮನೆಯವ್ರು ಇಡ್ಲಿ ತೊಗೊಂಡಿದ್ರು, ನಾನು ರೈಸ್ ಬಾತ್ ತೊಗೊಂಡಿದ್ದೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಯಾರಾದರೂ ಆ ಕಡೆ ಹೋಗಿದ್ದರೆ ಒಂದು ಸತಿ ಟ್ರೈ ಮಾಡಿ. ನಮಗೆ ಮಾತ್ರ ಇಲ್ಲಿ ಟೇಸ್ಟು ಅಡ್ಜಸ್ಟ್ ಆಗಿಬಿಟ್ಟಿದೆ. ಅದೇನೋ ಬೇರೆ ಹೋಟ್ಲಿಗೆ ಹೋದ್ರೂ ನಮಗೆ ಇಡ್ಸೋದಿಲ್ಲ. ಹಾಗಾಗಿ ಇಲ್ಲೇ ಹೋಗೋದು ನಾವು ಯಾವಾಗೂ. ಆ ಕಡೆಯಿಂದ ಬರ್ತಾ ಬೆಂಗಳೂರಿಂದ ತುಮಕೂರು ಹತ್ರ ಒಂದು ಕಲ್ಪತರು ಇದೆ ಹೋಟೆಲು, ಅಲ್ಲಿ ಹೋಗ್ತೀವಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತಾ, ಕಾರ್ ಪಾರ್ಕಿಂಗ್ ಇರಬೇಕು. ಕಾರ್ ಪಾರ್ಕಿಂಗ್ ಇದ್ದರೆ ಅದೊಂದು ಅಡ್ವಾಂಟೇಜ್ ಅವ್ರಿಗೆ. ಎಲ್ಲಿ ಕಾರ್ ಪಾರ್ಕಿಂಗ್ ಸಿಗುತ್ತೋ ಹೋಟೆಲ್ ಎದುರಿಗೆ ಆ ಹೋಟೆಲ್ಗೆ ಕಾಯಂ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ. ಇನ್ನು ನಾವು ಹೆಂಗೂ ಮಕ್ಕಳು ಸ್ಕೂಲ್ ರಜೆ ಕೊಟ್ಟಿದೆಯಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದ್ವಿ ಹಬ್ಬದ ದಿವಸನೇ. ಇನ್ನು ಅಲ್ಲಿ ಮಾರನೇ ದಿವಸ ಬೇರೆ ಒಂದು ಕಡೆ ಹೋಗೋದಿತ್ತು. ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತೀವಿ ನಾವು. ಯಾಕಂದರೆ ಈಗ ನಮ್ಮ ಮನೆಯವ್ರಿಗೆ ರಜಾ ಸಿಗೋಲ್ಲ. ಆ ರಜಾ ಸಿಕ್ಕಿದಾಗೇ ಹೋಗಬೇಕು, ಅವರು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಮ್ಮ ಅಪ್ಪಗೆ ಮುಂಚಿತವಾಗೇ ನಾನು ಇನ್ಫಾರ್ಮ್ ಮಾಡಿಬಿಟ್ಟಿರ್ತೀನಿ. ಹಾಗಾಗಿ ಮಾಡಿ ಸ್ನಾನ ಮಾಡ್ದಿರ ಇವು ಹೊಸ ವರ್ಷದ ದಿನ ಆರತಿ ಮಾಡ್ತಾರೆ ಇವರು. ನಡೀರಿ. 2000 years later.
ಹೌದು ಭಾರಿ ಕಳ್ದ ಕಟ್ಟಿ ಹಾಕ್ತಾಳೆ ಆಕಿ ಇಡೋನಲ್ಲಿ ಕಟ್ಟಿ ಆ ಸ್ವೀಟ್ ತಿನ್ನಕ್ ನಂಬರ್ ಅನ್ನೋದಣ್ಣ ಹೌದು ಹೌದು ಹಾ ಮಾರನೇ ದಿವಸ ಬೆಳಗ್ಗೆ ನಾವು ಮತ್ತೆ 5 ಗಂಟೆಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮನೇಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು ನಮ್ಮ ತಂಗಿ ಕಾಲೇಜ್ ಇತ್ತು ಅಂತ ಅವಳು ಬರಲಿಲ್ಲ. ನಾವು ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈ ಟೈಮ್ ಇದಕ್ಕೆ ಹೋಗಬೇಕು ಅಂತ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ 4 ದಿವಸ ಅಷ್ಟೇ ರಜೆ ಇತ್ತಲ್ವ, ಹಾಗಾಗಿ ಒಂದು 5:30ಗೆ ಬಿಟ್ವಿ ಇಲ್ಲಿಂದ. pineapple kalangare sauta pineapple kalangare sauta pineapple ಕಾತನ್ ಜೊತೆ ಉಕ್ಕಿ kalangare sauta pineapple kalangare ಮಾದೇಶ್ವರ ಬೆಟ್ಟಕ್ಕೆ ಇದು ಸೇರಿ 3ನೇ ಸತಿ ಏನೋ ಹೋಗ್ತಾ ಇರೋದು. ನನಗೆ ಫಸ್ಟ್ ಟೈಮು ಹೋಗ್ಬೇಕಂತ ಕ್ಯೂರಿಯಾಸಿಟಿ ಇತ್ತು. ಹೋಗ್ಬೇಕು ಯಾವ ಥರ ಇರುತ್ತೆ ದೇವಸ್ಥಾನ, ಎಲ್ಲರೂ ಹೇಳ್ತಾರೆ ಹೋಗ್ಬೇಕು ಫುಲ್ ನೋಡಿ ಹೋಗ್ಬೇಕಂದ್ರೆ ನನಗೆ ಅನ್ನಿಸ್ತು ಇಲ್ಲ ವರ್ಷಕ್ಕೆ ಒಂದ್ಸತಿ ಆದರೂ ಬಂದು ಹೋಗಬೇಕು ಅಂತ ಅಂದ್ಕೊಂಡೆ ನಾನು. ಆದರೆ ನಾವು ಅಂದ್ಕೊಳೋದೇ ಒಂದು, ಅದಾಗದೇ ಒಂದು. ವರ್ಷಕ್ಕೆ ಒಂದ್ಸತಿ ಆದರೂ ಹೋದ ವರ್ಷನೂ ಅಂದ್ಕೊಂಡ್ವಿ. ಹೋದ ವರ್ಷ ನನ್ನ ಮಗಳು ಚಿಕ್ಕವಳಿದ್ಲು ಅಂತ ಹೇಳಿ ಹೋಗೋಕ್ಕೆ ಆಗಲಿಲ್ಲ. ಏಕೆಂದರೆ ಟರ್ನಿಂಗಲ್ಲಿ ಒಂದೊಂದು ಮಕ್ಕಳಿಗೆ ವಾಮಿಟ್ ಆಗುತ್ತೆ. ಹಾಗಾಗಿ ನಾವು ಹೆದರ್ಬಿಟ್ಟು ಬಿಟ್ಟಿದ್ದಾಯಿತು ಹೋದ ಸತಿ. ಇನ್ನು ಈ ಸತಿ ಏನಾಗಲ್ಲ ಬಿಡು ಅಂತ ಹೇಳಿ ನಾವು ಹೋದ್ವಿ. ಇನ್ನು ಅಲ್ಲಿ ಬರ್ತಾ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿಂದ ಒಂದು ವಿಡಿಯೋ ಮಾಡಿಕೊಂಡ್ರು ನಮ್ಮ ಮನೆಯವರು ಝೂಮ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ಮಾತ್ರ. ಇನ್ನು ಬಿಸಿಲು ಮಾತ್ರ ಹೇಳೋಂಗೆ ಇಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು ಅಲ್ಲಿ. ಆ ಬಿಸಿಲಿಗೆ ನಾವು ಸೀದಾ ದೇವಸ್ಥಾನಕ್ಕೆ ಹೆಂಗೆ ಹೋದ್ವೋ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಮತ್ತು ರೀಸೆಂಟ್ ಪ್ಲೇಸಸ್ ಯಾವ್ಯಾವಿದೆ ಅಂತ ಹೇಳಿ ಕವರ್ ಮಾಡೋಣ ಅಂದ್ಕೊಂಡ್ವಿ. ಹೆಂಗೋ ಇಲ್ಲಿಂದ ಅಷ್ಟು ದೂರ ಹೋಗಿದ್ದೀವಿ, ಅಲ್ಲೇ ನಿಯರೆಸ್ಟ್ ಪ್ಲೇಸಸ್ ಯಾವ್ಯಾವಿದಾವೋ ಹೋಗೋಣ ಅಂದ್ಕೊಂಡ್ವಿ. ಆದರೆ ಹೋಗೋಕ್ಕೆ ಆಗಲಿಲ್ಲ ನಿಜವಾಗ್ಲೂ. ಈ ಬಿಸಿಲಿಗೆ ಮಕ್ಕಳನ್ನ ಎತ್ಕೊಂಡು, ಚಪ್ಪಲಿ ಇಲ್ದಿರ ಹೋಗೋಕ್ಕೆ ಮಕ್ಕಳನ್ನ ಎತ್ಕೊಂಡು ಬೇರೆ ಹೋಗಬೇಕು. ಹಾಗಾಗಿ ನಾವು ಬೇಡ ಅಂತ ಹೇಳಿ ದೇವಸ್ಥಾನಕ್ಕಷ್ಟೇ ಹೋಗ್ಬಿಟ್ಟು ಬಂದ್ವಿ. ಇನ್ನು ಬೇಗನೆ ಹೋದ್ವಿ ನಾವು. 8:45 ಅನ್ನೋದ್ರಾಗಲೇ ಅಷ್ಟು ಅಲ್ಲಿದ್ದೀವಿ. ಕ್ಯೂ ಇಷ್ಟೊತ್ತಿಗೆ ಇರಲ್ಲ ಅಂತ ಹೇಳಿ ನಾವು ಅಂದ್ಕೊಂಡ್ರೆ, ನಿಜ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಒಂದು 1/2 ಅವರ್ 1 ಅವರ್ ಅಲ್ಲೇ ಕ್ಯೂ ಅಲ್ಲೇ ಸರಿ ಹೋಯಿತು ನಮ್ಮದು. ಇನ್ನು ಮುಗಿಸ್ಕೊಂಡು ವಾಪಸ್ಸು ಹೊರಗಡೆ ಒಂದು 10 ಗಂಟೆ ಹಂಗೆ ಬಂದ್ವಿ. ಇವಾಗ ರೀಸೆಂಟಾಗಿ ಜಾತ್ರೆ ಎಲ್ಲ ಆಗಿದೆಯಲ್ಲ, ಹಾಗಾಗಿ ಜನ ಜಾಸ್ತಿ. ಇರಮ್ಮ ಅಣ್ಣಂಗೆ ಬುದ್ಧಿ ಇಲ್ಲ ತಾನೆ ಅವನಿಗೆ, ಸುಮ್ಮನೆ ಹೇಳ್ತಾನೆ ಅವನು. ಹೌದಲ್ಲ ಕಡ್ಡಿ ಬಸ್ಕೊಂಡ ಎಲ್ಲಿ ಪ್ರದಕ್ಷಿಣೆ ದರ್ಶನ ನೋಡಲ್ಲಿ ಎಲ್ಲ ಹುಡುಗರು ಓಡ್ತಾಳ ಸೌಳ ಎಲ್ಲ ಸಾಮೂಹಿಕ
ಮೂರು ಬರುತ್ತಾ ಎಣ್ಣೆ ದೀಪ ಜಲ್ದಿ ಜಲ್ದಿ ಒಂಥರ ಇದಂಗಾಗೈತೆ ಅದು ತಡಿ ತಡಿ ಅಲ್ಲಿ ಆನ್ ಐತ್ ನೋಡ್ರಿ ಏ ಬೇಡಲ್ಲ ತೆಗಿತಾರೆ ಸುಮ್ಮನೆ ಅಲ್ಲೋ ಹಾಂ ಹಾಂ ಏ ಅಲ್ಲ ಅಲ್ಲ ಹಾಂ ಬೇಡ ಅವ್ರು ತೆಗಿತಾರ ಬೇಟೆ ಎಂತ ಏ ಕಡೆ ಮೇಲೆ ಮಾಮಿ ಬಂತ ಇಲ್ಲಿ A few moments later. ಹಂಗಂದ್ ಬಿಡೋದ ಮುರಿದಿಟ್ಟು ಬಿಡೋದ ಲಾಟ್ಗೆ ಹಂಗಂದ್ ಬಿಡೋದ ಮುರಿದಿಟ್ಟು ಬಿಡೋದ ಏನು ಹೇಳಂಗಿಲ್ಲ ಅವ್ರಿಗೆ ತಿರ್ಗಿಸೋದು ಮಕ್ಕಳಿಗೆ ಆಟ ಸಾಮಾನು ತೊಗೊಂಡು ನಾವು ಮತ್ತೆ ವಾಪಸ್ ಬಂದುಬಿಟ್ವಿ. ಅಲ್ಲೇ ಟಿಫನ್ ಮಾಡಿಕೊಂಡು, ಯಾಕಂದ್ರೆ ಸಂಜೆ ಊರಿಗೆ ಹೋಗ್ಬೇಕಾಯಿತು ನಮ್ಮ ಮನೆಯವರು. ಹಾಗಾಗಿ ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ದ ಅಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಡ ಚೋಟ ಹಿಂದಿ ಹುಡುಗಿ ಇನ್ನೇನು, ಮುಸ್ಲಿಮ್ಸ್ ಹುಡುಗಿ ಇನ್ನೇನು, ಇದು ಮುಸ್ಲಿಮ್ಸ್ ಹುಡುಗಿ, ಪಕ್ಕಾರ್ ಹುಡುಗಿ ಅಂತ ಪಕ್ಕಾರ್ ಹುಡುಗಿ, ಪಕ್ಕಾರ್ ಹುಡುಗಿ ನೀನು. ನಿನ್ನ ಹೆಸರೇನು? ಪತ್ತು ಕುಂಡಿ, ಕುಂಡಿಪತ್ತಿ.
ಬಾಯ್ ಮಾಡ ಬಾಯ್ ಮಾಡ ಅವನಿಗ ಕುತ್ತಿಗೆ ಮಟ್ಟ ಬಂದತ್ತೀಗ ಅಳದು ಸೇವ್ ಹೇಳ ಸೇವ್ ಬಲ್ಕೊಮ್ಮ